ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶೋನ ಕನ್ನಡ ಲಾಗ್ಸ್ಗೆ ಸ್ವಾಗತ. ಕೂದಲು ದಟ್ಟವಾಗಿ ಕಪ್ಪಾಗಿ ಬೆಳಿಲಿಕ್ಕೆ ಈ ಕೇರಳದ ಅಜ್ಜಿ ಹೇಳಿದ್ದು ಇದೇ ಮನೆ ಮದ್ದು. ಡಾಕ್ಟ್ರು ಕೂಡ ನೀವು ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಹೋದರೆ ಹೇಳೋದು ಇದೇ ಮನೆ ಮದ್ದು. ಎಷ್ಟೇ ಕೂದಲು ಉದುರ್ತಾ ಇದ್ದರೂ ಈ ಒಂದು ಮನೆಮದ್ದನ್ನು ಮಾಡು ಕೂದಲು ದಟ್ಟವಾಗಿ ದಪ್ಪವಾಗಿ ಬೆಳೆಯುತ್ತೆ. ಕೆಲವರಿಗಂತೂ ಏನೇ ಮಾಡಿದರೂ ಹೇರ್ ಫಾಲ್ ಕಂಟ್ರೋಲ್ ಆಗ್ತಾ ಇರೋದಿಲ್ಲ. ದಿನದಿಂದ ದಿನಕ್ಕೆ ಬಕ್ಕುತಲೆ ಆಗ್ತಾ ಇರುತ್ತೆ. ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ತಲೆ ಸ್ನಾನ ಮಾಡಿದ್ರಂತೂ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾ ಇರುತ್ತೆ. ಅದಕ್ಕೆ ಕೆಲವೊಬ್ಬರು ತಲೆ ಸ್ನಾನ ಮಾಡಲಿಕ್ಕೆ ತುಂಬಾ ಹೆದರ್ತಾರೆ. ಅದರಲ್ಲೂ ಜೆಂಟ್ಸಿಗಂತೂ ಬೇಗ ಬಕ್ಕುತಲೆ ಆಗ್ತಾ ಇರುತ್ತೆ. ಅಂಥವರು ಫಸ್ಟ್ ಈ ಮನೆ ಮದ್ದನ್ನು ಮಾಡಿ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಹೇರ್ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಒಕ್ಕುತಲೆ ಆಗ್ತಾ ಇದ್ರೆ, ಡ್ಯಾಂಡ್ರಫು, ಸ್ಪ್ಲಿಟ್ ಆ್ಯಂಡ್ ಹೇರ್ ಆಗ್ತಾ ಇದ್ರೆ, ಇಂಥ ಕೂದಲಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಿದ್ದರೂ ಕಡಿಮೆ ಆಗುತ್ತೆ. ಕೂದಲು ದಟ್ಟವಾಗಿ ಕಪ್ಪಾಗಿ ಸೋಂಪಾಗಿ ಬೆಳೆಯುತ್ತೆ. ಬನ್ನಿ ಹಾಗಾದರೆ ಕೇರಳದ ಅಜ್ಜಿ ಹೇಳಿರುವಂಥ ಈ ಮನೆ ಮದ್ದು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮುನ್ನ ನನ್ನ ಚಾನಲ್ನ ಇನ್ನುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಫ್ರೆಂಡ್ಸ್, ಈ ಮನೆ ಮದ್ದು ಮಾಡಲಿಕ್ಕೆ ಹೆಚ್ಚಿಗೆ ಖರ್ಚೇ ಇಲ್ಲ. ಮನೆಯಲ್ಲಿರುವಂಥ ಕೆಲವೇ ಪದಾರ್ಥಗಳು ಸಾಕು. ಮೊದಲಿಗೆ ನಾವು ಒಂದು ಬಾಣಲೆ ತಗೊಳ್ಳುವ. ಸ್ವಲ್ಪ ದಪ್ಪ ತಳ ಇರಬೇಕು. ಇದಕ್ಕೆ ನಾನು 2 ಸ್ಪೂನ್ ಅಕ್ಕಿಯನ್ನು ಸೇರಿಸ್ತಾ ಇದ್ದೇನೆ. ನೀವು ಊಟ ಮಾಡುವಂಥ ಯಾವುದೇ ಅಕ್ಕಿಯನ್ನು ಸೇರಿಸ್ಬೋದು. ಆದಷ್ಟು ಸ್ಟೀಮ್ ರೈಸು, ರಾ ರೈಸನ್ನು ಯೂಸ್ ಮಾಡಿ. ಫ್ರೆಂಡ್ಸ್ ನೋಡಿ, ಇವಾಗ ಸ್ಟೌವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅಕ್ಕಿಯನ್ನು ಹುರ್ಕೊಳ್ಳುವ. ಈ ಅಕ್ಕಿಯಲ್ಲಿರುವಂಥ ಅಂಶ ಕೂದಲ ಬೆಳವಣಿಗೆಗೆ ಮತ್ತು ಹೇರ್ ಫಾಲನ್ನು ಸ್ಟಾಪ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಒಂದು ರೀತಿಯ ಅಮೈನೋ ಆ್ಯಸಿಡ್ ಎಂಬ ಒಂದು ಅಂಶ ಇದೆ. ಅದು ಹೇರ್ ಫಾಲನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ಕೂದಲನ್ನು ದಟ್ಟವಾಗಿ ಬೆಳೀಲಿಕ್ಕೆ ತುಂಬಾ ಒಳ್ಳೆಯದು. ಹೇರ್ ಗ್ರೋತ್ ಆಗಲಿಕ್ಕೆ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಈ ಅಕ್ಕಿಯಲ್ಲಿ ಇವೆ. ಇದು ನಮ್ಮ ಹೇರ್ ಬ್ರೇಕೇಜ್ ಆಗೋದನ್ನು, ಸ್ಪ್ಲಿಟ್ ಆ್ಯಂಡ್ ಹೇರ್ ಆಗೋದನ್ನು ಕಡಿಮೆ ಮಾಡುತ್ತೆ. ಅದರ ಜೊತೆಗೆ ಹೇರ್ ಟೆಕ್ಸ್ಚರನ್ನು ಇಂಪ್ರೂವ್ ಮಾಡಲಿಕ್ಕೆ ಇದು ತುಂಬಾ ಒಳ್ಳೆಯದು. ಜಪಾನ್ ದೇಶದಲ್ಲಿ ಒಂದು ಬುಡಕಟ್ಟು ಜನ ಈ ಒಂದು ಹೇರ್ ಆಯಿಲನ್ನು ತುಂಬಾ ಯೂಸ್ ಮಾಡ್ತಾರೆ. ಅವರು ಹೇರ್ ತುಂಬಾ ಕಪ್ಪಾಗಿದೆ, ತುಂಬಾ ಲಾಂಗ್ ಆಗಿದೆ. ಕಾರಣ ಅವರು ರೈಸನ್ನು ಜಾಸ್ತಿ ಬಳಸ್ತಾರೆ. ರೈಸ್ ವಾಟ್ರನ್ನು, ರೈಸು ಆಯಿಲ್ಗಳನ್ನು ಜಾಸ್ತಿ ಬಳಸ್ತಾರೆ. ಕೂದಲ ಬೆಳವಣಿಗೆಗಂತೂ ಈ ರೈಸ್ ವಾಟರ್ ತುಂಬಾ ಒಳ್ಳೆಯದು. ರೈಸನ್ನು ನಾವು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಗರಿ ಗರಿ ಆದರೆ ಸಾಕಾಗುತ್ತೆ. ಇವಾಗ ತೆಗೆದು ನಾವು ತಣ್ಣಗಾಗಲಿಕ್ಕೆ ಬಿಡೋಣ. ಫ್ರೆಂಡ್ಸ್, ನೆಕ್ಸ್ಟ್ ನಮಗೆ ಬೇಕಾಗಿರೋದು ಮೆಂತೆ. ಇದನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕು. ಮೆಂತೆ ಅಂತೂ ಗೊತ್ತೇ ಇದೆ ಫ್ರೆಂಡ್ಸ್, ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು. ಕೂದಲು ದಟ್ಟವಾಗಿ ಬೆಳೀಲಿಕ್ಕೆ ಹೈ ಅಮೌಂಟ್ ಆಫ್ ಪ್ರೋಟೀನ್ಸ್ ಇದೆ, ನಿಕೋಟಿನ್ ಇದೆ, ಇನ್ನು ಪ್ರೋಟೀನ್ಸ್ ಕೂಡ ಹೇರಳವಾಗಿದೆ. ಈ ಎಲ್ಲ ಅಂಶಗಳು ನಮ್ಮ ಕೂದಲನ್ನು ಬೆಳೀಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಮ ಸ್ಕಾಲ್ಪಿಗಂತೂ ತುಂಬಾ ಒಳ್ಳೆಯುತ್ತೆ. ಇದರಿಂದ ಯಾವುದೇ ರೀತಿಯ ಡ್ಯಾಂಡ್ರಫ್ ಆಗಲಿ, ಇಚ್ಚಿಂಗ್ ಆಗಲಿ, ಇನ್ಯಾವುದೇ ರೀತಿಯ ಸಮಸ್ಯೆ ಆಗಿದ್ದರೂ ಇದೆಲ್ಲ ಕೂಡ ರೆಡ್ಯೂಸ್ ಆಗುತ್ತೆ. ಹಾಗಾಗಿ ಕೂದಲು ದಟ್ಟವಾಗಿ ಸ್ಟ್ರಾಂಗಾಗಿ ಬೆಳೀಲಿಕ್ಕೆ ಸಹಾಯಕವಾಗುತ್ತೆ. ನಾವು ಅಕ್ಕಿಯನ್ನು 2 ಸ್ಪೂನು ತಗೊಂಡಿದ್ದೀವಲ್ಲ, ಅದೇ ಕ್ವಾಂಟಿಟಿಯಲ್ಲಿ ಮೆಂತೆಯನ್ನು 2 ಸ್ಪೂನು ತಗೊಂಡ್ರೆ ಸಾಕಾಗುತ್ತೆ. ಇವಾಗಲೂ ಕೂಡ ಮೆಂತೆಯನ್ನು ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕಾಗುತ್ತೆ. ಆದರೆ ಮೆಂತೆಯಲ್ಲಿರುವಂಥ ಹಸಿ ಅಂಶ ಹೋದರೆ ಸಾಕಾಗುತ್ತೆ. ಸ್ಟೌವನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ. ಇವಾಗ ನೋಡಿ, ಲೈಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಮೆಂತೆ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬಾ ಒಳ್ಳೆಯದು. ಮೆಂತೆ ಸೇವನೆ ಮಾಡಿದ್ರೂ ಕೂಡ ನಮ್ಮ ಕೂದಲನ್ನು ಗಟ್ಟಿಮುಟ್ಟಾಗಿ ಬೆಳೀಲಿಕ್ಕೆ ಮೆಂತೆ ಕಾಳು ತುಂಬಾ ಒಳ್ಳೆಯದು. ಹೌದು ಫ್ರೆಂಡ್ಸ್, ಮೆಂತೆ ಕಾಳು ನಾವು ಡೈಲಿ 1 ಚಿಟಿಕೆಯಷ್ಟು ನೀರಿನಲ್ಲಿ ನೆನೆಸಿ ಬೆಳಗ್ಗೆ ತಿನ್ನೋದ್ರಿಂದ, ಜಿಗಿದು ತಿನ್ನೋದು, ನೀರು ಕುಡಿಯೋದ್ರಿಂದ ತುಂಬ ಒಳ್ಳೆಯ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗುತ್ತೆ. ಮತ್ತು ಹೇರ್ ಫಾಲ್ ಕಂಟ್ರೋಲ್ ಆಗೋದ್ರ ಜೊತೆಗೆ ನಮ್ಮ ಹೆಲ್ತ್ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರಲ್ಲ, ಮೆಂತೆ ಸ್ವಲ್ಪ ಘಮ ವಾಸನೆ ಬರ್ತಾ ಇರುತ್ತೆ. ಆವಾಗ ಸ್ಟವನ್ನು ಆಫ್ ಮಾಡಿಬಿಡಿ. ಯಾವಾಗ ತಲೆಯಲ್ಲಿ ಸಿಕ್ಕಾಪಟ್ಟೆ ಡ್ಯಾಂಡ್ರಫ್ ಆಗ್ತಾ ಇರುತ್ತೆ, ಕೂದಲಿಗೆ ಸಮಸ್ಯೆ ಇದ್ದವ್ರು ಅಂಥವರಿಗೆ ಈ ಮನೆ ಮದ್ದು ತುಂಬಾ ಒಳ್ಳೆಯದು. ಇದು ತಣ್ಣಗಾಗಲಿಕ್ಕೆ ಬಿಡೋಣ. ನೆಕ್ಸ್ಟ್ ನಮಗೆ ಕರಿ ಲೀವ್ಸ್ ಅಥವಾ ಕರಿಬೇವಿನ ಎಲೆಗಳನ್ನು ತೆಗೆದುಕೊಳ್ಳೋಣ. ಇದಂತೂ ಎಲ್ಲರ ಮನೆಯಲ್ಲಿಯೂ ಇದ್ದೇ ಇರುತ್ತೆ. ಇದರ ಹೆಲ್ತ್ ಬೆನಿಫಿಟ್ಸ್ ಕೇಳಿದ್ರೆ ತುಂಬಾ ಒಳ್ಳೆಯದು. ಇದು ಕೂದಲ ಬೆಳವಣಿಗೆಗೆ ಒಂದು ಒಳ್ಳೆಯ ಟಾನಿಕ್ ಅಂತಲೇ ಹೇಳ್ಬೋದು. ಇದರಲ್ಲಿ ಬೆಟಾ ಕೆರೋಟಿನ್ ಎಂಬ ಅಂಶ ಎಸೆನ್ಷಿಯಲ್ ಆಗಿ ಹೆಚ್ಚಾಗಿದೆ. ಇದೆಲ್ಲವೂ ನಮ್ಮ ಹೇರ್ ಫಾಲನ್ನು ಕಡಿಮೆ ಮಾಡಿ, ಹೇರ್ ಸ್ಟ್ರೆಂತನ್ನು ಜಾಸ್ತಿ ಮಾಡಲಿಕ್ಕೆ, ಪ್ರಿಮೇಚರ್ ಗ್ರೇ ಹೇರನ್ನು ಕಡಿಮೆ ಮಾಡಲಿಕ್ಕೆ, ಚಿಕ್ಕ ವಯಸ್ಸಿನಲ್ಲಿ ತುಂಬ ವೈಟ್ ಹೇರ್ಸ್ ಆಗ್ತಾ ಇರುತ್ತೆ, ಅದನ್ನೆಲ್ಲ ತಡಲಿಕ್ಕೆ, ಅದರಲ್ಲೂ ಮಕ್ಕಳಿಗಂತೂ ಚಿಕ್ಕ ವಯಸ್ಸಿನಲ್ಲಿ ತುಂಬ ಗ್ರೇ ಹೇರ್ಸ್ ಆಗ್ತಾ ಇರುತ್ತೆ, ಅವರಿಗೆ ಮುಜುಗರ ಆಗ್ತಾ ಇರುತ್ತೆ. ಅಂಥವರಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ.
ಒಂದು 20ರಿಂದ 30 ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡು ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಗರಿ ಗರಿ ಆದರೆ ಸಾಕಾಗುತ್ತೆ. ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ಅದು ಹಸಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ. ಇದು ನೋಡಿ, ಈ ರೀತಿ ಕೈಯಲ್ಲಿ ಮುಟ್ಟಿದಾಗ ಗರಿ ಗರಿಯಾಗಿ ಪುಡಿ ಆದರೆ ಸಾಕಾಗುತ್ತೆ. ಇವಾಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಇವಾಗ ನಿಮಗೆ ಗೊತ್ತಾಗುತ್ತೆ ಈ 3 ಪದಾರ್ಥಗಳು ನಮ್ಮ ಕೂದಲ ಬೆಳವಣಿಗೆಗೆ ಎಷ್ಟು ಒಳ್ಳೆಯದು ಅಂತ. ಇವಾಗ ಈ 3 ಪದಾರ್ಥಗಳನ್ನು ಚೆನ್ನಾಗಿ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೈಸ್ ಬೇಡ, ಸ್ವಲ್ಪ ರವೆ ರವೆ ಆಗಿ ತರಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತರಿ ಅಂತೀವಲ್ಲ, ಈ ನೋಡಿ ಈ ರೀತಿ ಪೌಡ್ರ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಷ್ಟಾದರೆ ಸಾಕಾಗುತ್ತೆ ಫ್ರೆಂಡ್ಸ್. ಈ ಮನೆ ಮದ್ದು ಮಾಡೋದು ತುಂಬಾ ಈಸಿ. 15 ಡೇಸ್ ಆಗುವವರೆಗೂ ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇದನ್ನು ನೆಕ್ಸ್ಟ್ ಇದು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಕೊಬ್ಬರಿ ಎಣ್ಣೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕೊಬ್ಬರಿ ಎಣ್ಣೆ ಕೂಡ ನಮ್ಮ ಹೇರ್ ಗ್ರೋತಿಗೆ ತುಂಬಾ ಒಳ್ಳೆಯದು ಅಂತ. ಅದರಲ್ಲೂ ಕೊಬ್ಬರಿ ಎಣ್ಣೆ ತುಂಬಾ ಪ್ಯೂರ್ ಆಗಿರಬೇಕು. ಅದರಲ್ಲೂ ಗುಡ್ ಪ್ರೆಸ್ ಕೊಬ್ಬರಿ ಎಣ್ಣೆ ಅಥವಾ ಗಾಣದ ಕೊಬ್ಬರಿ ಎಣ್ಣೆ, ಅಂದರೆ ಮನೆಯಲ್ಲೇ ಕೊಬ್ಬರಿಯನ್ನು ಕೊಟ್ಟು ಆಯಿಲ್ ಮಾಡಿಸ್ಕೊಂಡಿರ್ತೀವಲ್ಲ, ಆ ಎಣ್ಣೆ ಆದರೆ ತುಂಬಾ ಒಳ್ಳೆಯದು. ಮಾರ್ಕೆಟಲ್ಲಿ ಸಿಗುವಂಥ ಯಾವುದೇ ಬ್ರ್ಯಾಂಡ್ ಅಷ್ಟೊಂದು ಪ್ಯೂರ್ ಆಗಿರೋದಿಲ್ಲ. ಅದರಿಂದ ನಮಗೆ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ. 100 ಗ್ರಾಮ್ ಅಷ್ಟು ಕೊಬ್ಬರಿ ಎಣ್ಣೆಯನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಸಾಗುತ್ತೆ. ಇದು ಒಂದು 15 ಡೇಸ್ಗೆ ನಮಗೆ ಸಾಕಾಗುತ್ತೆ. ಇದಕ್ಕೆ ಒಂದು 2 ಸ್ಪೂನಷ್ಟು ಹರಳೆ ಎಣ್ಣೆ ಕೂಡ ಸೇರಿಸ್ಬೋದು. ಇದು ಮಳೆಗಾಲ ಆಗಿರೋದ್ರಿಂದ ಹರಳೆ ಎಣ್ಣೆ ಅಷ್ಟು ಸೂಟ್ ಆಗೋದಿಲ್ಲ. ಬೇಸಿಗೆ ಆದರೆ 2 ಸ್ಪೂನಷ್ಟು ಹರಳೆ ಎಣ್ಣೆಯನ್ನು ಸೇರಿಸೋಣ. ಇನ್ನು ಇದಕ್ಕೆ ಒಂದು ಸೂಪರ್ ಆಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ಸೇರಿಸೋಣ. ಇದಕ್ಕೆ ಅರ್ಧ ಇಂಚು ಶುಂಠಿಯನ್ನು ಚೆನ್ನಾಗಿ ತೊಳೆದು ಸ್ಲೈಸ್ ಆಗಿ ಕಟ್ ಮಾಡಿ ಅದನ್ನು ಕೂಡ ಈ ಆಯಿಲಿಗೆ ಮಿಕ್ಸ್ ಮಾಡೋಣ. ಇವಾಗ ಈ ಎಲ್ಲ ಪದಾರ್ಥವನ್ನು ಹಾಕಿ ಒಂದು 2 ದಿನ ಈ ರೀತಿ ಇಟ್ಕೋಬೇಕು. ಮಿಕ್ಸ್ ಮಾಡಿ ಈ 2 ದಿನ ಆದಮೇಲೆ ತೆಗೆದು ನೋಡಿದರೆ ಒಂದು ಅದ್ಭುತವಾದ ಒಂದು ಹೇರ್ ಆಯಿಲ್ ರೆಡಿಯಾಗಿರುತ್ತೆ. ಎಲ್ಲ ಸತ್ವಗಳು ಈ ಆಯಿಲಲ್ಲಿ ಬಿಟ್ಟಿರುತ್ತೆ. ಇದನ್ನು ನೀವು 2 ತಿಂಗಳು ಇಟ್ಟರೂ ಕೆಡೋದಿಲ್ಲ. ಆದರೆ ನಾನು 15 ದಿನ ಮಾತ್ರ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಪ್ಯೂರ್ ಆದಂಥ ಆಯಿಲು ರೆಡಿಯಾಗಿದೆ. ಅದರಲ್ಲೂ ಈ ಹೇರ್ ಆಯಿಲ್ ತಯಾರು ಮಾಡುವಾಗ ನಾವು ಪದಾರ್ಥಗಳನ್ನು ಫ್ರೈ ಮಾಡಿದ್ದೀವಲ್ಲ, ಯಾವುದೇ ಮಾಯಿಶ್ಚರ್ ಇರೋದಿಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ಈ ಆಯಿಲ್ ಸಿಗುತ್ತೆ. 2 ದಿನ ಆದಮೇಲೆ ಈ ಎಣ್ಣೆಯನ್ನು ಚೆನ್ನಾಗಿ ಸೋಸಿ ಒಂದು ಬಾಟ್ಲಲ್ಲಿ ಹಾಕಿಟ್ಕೊಳ್ಳಿ. ನೀವು ಇದನ್ನು ಅಪ್ಲೈ ಮಾಡುವಂಥ ವಿಧಾನ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವರು ಆಯಿಲ್ ಇದೆ ಅಂತ ಹೇಳಿ ಕೊಳೆ ಇರುವಂಥ ಕೂದಲಿಗೆ ಅಪ್ಲೈ ಮಾಡಿ ಕೊಡ್ತಾರೆ. ಹಾಗೆ ಮಾಡಬಾರ್ದು. ವಾರಕ್ಕೆ ಒಮ್ಮೆ ಎಣ್ಣೆ ಹಾಕುವಂಥ ರೂಢಿಯನ್ನು ಇಟ್ಕೊಂಡಿರ್ತಾರೆ. ಅಂದರೆ ವಾರ ಇಡೀ ಕೂದಲಲ್ಲಿ ಧೂಳು ಸಿಕ್ಕೊಂಡಿರುತ್ತೆ. ಆಮೇಲೆ ಈ ಹೇರ್ ಆಯಿಲ್ ಹಾಕೊಳ್ಳೋದ್ರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ಇನ್ನು ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ನಾವು ಕೂದಲಿಗೆ ಈ ರೀತಿಯ ಆಯಿಲ್ ಹಾಕಬೇಕಾದ್ರೆ ನಮ್ಮ ಕೂದಲು ಕ್ಲೀನ್ ಆಗಿರಬೇಕು. ಹೇರ್ ವಾಶ್ ಮಾಡಿ ಮಾರನೇ ದಿನ ನಾವು ಈ ಕೂದಲಿಗೆ ಈ ಒಂದು ಆಯಿಲನ್ನು ಚೆನ್ನಾಗಿ ಕೂದಲಿನ ಬುಡಕ್ಕೆ ಅಪ್ಲೈ ಮಾಡೋದ್ರಿಂದ ನಮ್ಮ ಕೂದಲಿನ ಬುಡ ಕೂಡ ಕ್ಲೀನಾಗಿರುತ್ತೆ, ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಕೂದಲಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಕೂದಲಿಗೆ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಈ ಆಯಿಲಲ್ಲಿ ಇರುವುದರಿಂದ ಹೇರ್ ಫಾಲ್ ಇಮಿಡಿಯೇಟ್ ಆಗಿ ಕಂಟ್ರೋಲ್ ಆಗುತ್ತೆ. ನಿಮ್ಮ ಕೂದಲು ಚೆನ್ನಾಗಿ ಬೆಳೀಲಿಕ್ಕೆ ಮತ್ತು ಕೂದಲು ಉದುರದಲ್ಲೇ ಇರಲಿಕ್ಕೆ ನಾನು ಹೇಳುವಂಥ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿ. ಈ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೂ ಕೂಡ ನಿಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಯಾವುದೇ ರೀತಿಯ ಟೆನ್ಷನ್ ಇರಬಾರ್ದು, ಸ್ಟ್ರೆಸ್ ಇರಬಾರ್ದು, ನಿದ್ರೆ ಚೆನ್ನಾಗಿ ಮಾಡಬೇಕು. ಹಾಗೆ ಹಸಿರು ತರಕಾರಿ ಹಣ್ಣುಗಳನ್ನ ತಿನ್ನುವುದರಿಂದ ಕೂಡ ನಿಮ್ಮ ಕೂದಲು ದೊಡ್ಡವಾಗಿ ಸೊಂಪಾಗಿ ಬೆಳೆಯುತ್ತೆ. ಐ ಹೋಪ್ ಇವತ್ತಿನ ಹೇರ್ ಆಯಿಲ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ಹೋಮ್ ರೆಮಿಡಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.